ಗಾಡಿ ಎಲ್ಲ ಲೋಡ್ ಆಯಿತು ಅಂತಂದ್ರೆ ಮತ್ತೆ ಟ್ಯಾಕ್ಟ್ರಿನ ಬೇಕು ಹೇಳಕ್ಕೆ. ಅನ್ಲೋಡ್ ಪಾಯಿಂಟ್ ಬಂದ್ವಿ. ಅನ್ಲೋಡ್ ಈ ಸದ್ಯದ್ರಾಗ ಮಾಡ್ತಾರೆ. ಇದೆಲ್ಲ ಸುತ್ತ ಹೊಲದ ದಾರಿ. ಹಾಯ್ ಹಲೋ ನಮಸ್ಕಾರ ಗೆಳೆಯರಿ, ಎಲ್ರು ಹೇಗಿದ್ದೀರಾ? ನನ್ನ ಹೊಸ ವಿಡಿಯೋಗೆ ಸ್ವಾಗತ. 3-4 ದಿನದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾವುದೇ ಬಾಡಿಗೆನೂ ಬರಲಿಲ್ಲ. ಅಷ್ಟೊಂದು 1-2 ಲೋಕಲ್ ಬಾಡಿಗೆ ಅಷ್ಟೇ ಆದವು. ಇವತ್ತಿದ್ದ ಮತ್ತೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೆಳಗ್ಗೆಳತ್ಲೆ ಸ್ಟ್ಯಾಂಡ್ ಕಡೆ ಬಂದೆ. ನೋಡೋಣ ಇವತ್ತು ಯಾವಾರ ಬಾಡಿಗೆ ಸಿಗ್ತಾವನ, ಅದು ಡೈಲಿ ರೋಟೇಟಿ ಏನೇನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಏನು ಗುರು, ಇವತ್ತು ಬರತ್ಲೆ ಒಂದು ಬಾಡಿಗೆ ಸಿಕ್ತು. ಏನಪ್ಪ ಬಾಡಿಗೆ ಅಂದರೆ ಸಿಮೆಂಟ್ ಲೋಡು, 30 ಚೀಲ ಸಿಮೆಂಟು. ಇಲ್ಲೇ 3-4 ಕಿಲೋಮೀಟ್ರ್ ಅನ್ಲೋಡ್ ಪಾಯಿಂಟ್ ಇರೋದು. ಅನ್ಲೋಡ್ ಪಾಯಿಂಟ್ ಬಂದ್ವಿ. ಅನ್ಲೋಡು ಈ ಸದ್ಯದ್ರಾಗ ಮಾಡ್ತಾರೆ. ಇದೆಲ್ಲ ಸುತ್ತ ಹೊಲದ ದಾರಿ. ಅನ್ಲೋಡ್ ಎಲ್ಲ ಆಯಿತು ಗಾಡಿದು. ಎಲ್ಲ ಗಾಡಿ ಧೂಳು ಗಿಳ ಹೊಡ್ಕೊಂಡು ಈಗ ಸ್ಟ್ಯಾಂಡ್ ಕಡೆಗೆ ಹೋಗ್ಬರಿ. ಮತ್ತೆ ಯಾವಾರ ಬೇರೆ ಬಾಡಿಗೆ ಸಿಗ್ತವೋ ನೋಡೋಣ. ಮಳೆ ಆದ್ರೆ ಅಂದ್ರೆ ಗಾಡಿನ ಬರಲ್ಲ ಇಲ್ಲಿ. ನಮ್ಮ ಸಣ್ಣ ಗಾಡಿ ಟಾಟಾ ಏಸಿ ಅವೆಲ್ಲ ಸಿಕ್ಕಂತಂದ್ರೆ ಮತ್ತೆ ಟ್ಯಾಕ್ಟ್ರಿನ ಬೇಕು ಹೇಳಕ್ಕೆ. ಸುಮಾರು 1 ಗಂಟೆ ಆಯಿತು. ಈಗ ಜಸ್ಟ್ ಫೋನ್ ಬಂತು. ಯಾವ ಕಂಪ್ನಿಯಪ್ಪ ಅಂದ್ರೆ ಮಿಡೆ ಸೌತೆಕಾಯಿ ಅಂತ ಹೇಳಿದ್ನಲ್ಲ, ಆ ಕಂಪ್ನಿಂದ ಫೋನ್ ಬಂತು. ಏನಪ್ಪ ಐತೆ ಅಂದ್ರೆ ಇಲ್ಲಿದ್ದ ಗೊಬ್ಬರ ಒಯ್ದು ರೈತರ ಮನೆಗೆ ಅನ್ಲೋಡ್ ಮಾಡಿ ಬರೋದು. ಅನ್ಲೋಡ್ ಎಲ್ಲ ನಮಗೆ ಹೇಳ್ಯಾರ. ಬರ್ರಿ ಈಗ ಹೋಗಿ ಲೋಡ್ ಮಾಡ್ಕೊಂಡು ರೈತರ ಮನೆಗೆ ಅನ್ಲೋಡ್ ಮಾಡಿ ಬರೋಣ. ಗಾಡಿ ಎಲ್ಲ ಲೋಡ್ ಆಯಿತು. ಈಗ ಅನ್ಲೋಡ್ ಪಾಯಿಂಟಿಗೆ ಬರ್ರಿ ಹೋಗೋಣ. ಅನ್ಲೋಡ್ ಮಾಡೋದು ತೋರ್ಸೋಕ್ಕಾಗ್ತಾ ಇಲ್ಲ. ಈಗ ಎಷ್ಟೆಷ್ಟೇ ಅನ್ಲೋಡ್ ಮಾಡಿ ಸ್ವಲ್ಪ ತೋರಿಸೋದು. ಗೊಬ್ಬರ ಎಲ್ಲ ಅನ್ಲೋಡ್ ಮಾಡ್ಕೊಂಬಂದ್ವಿ. ಅನ್ಲೋಡ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಅನ್ಲೋಡ್ ಎಲ್ಲ ನಾವು ಮಾಡೋದಿತ್ತಲ್ಲ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿದ್ದ ಅನ್ಲೋಡ್ ರೈತರಿಗೆ ಇಳಿಸಿ ಬರೋದ್ರಾಗ ಸಾಯಂಕಾಲ ಆಯಿತು. ಅಲ್ಲಿದ್ದ ಸೀದಾ ಬಂದ್ವಿ. ಸೀದಾ ಬರತ್ಲೆ ಗಾಡಿ ಇಲ್ಲೇ ಆಫೀಸಿನ ಮುಂದೆ ಹಾಕಿದ್ವಿ. ಯಾಕಂದ್ರೆ ಒಂಚೂರು ಧೂಳಾಗಿತ್ತು. ಆಮೇಲೆ ಕಡೆ ಗೊಬ್ಬರ ಎಲ್ಲ ಬಿದ್ದಿತ್ತಲ್ಲ, ಗಾಡಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ನೀರು ಬರಕೊಂಡದು. ಒಂದು ಸ್ವಲ್ಪ ತೊಳೆದ್ರಾತು. ನಾಳೆ ಹೆಂಗಾದರೂ ತೊಳಿಲೇಬೇಕಾಗಿತ್ತು ಬೆಳಗ್ಗೆ ಎದ್ದು. ಹಾಗಾಗಿ ಇಲ್ಲೇ ನೀರು ಇದ್ವಲ್ಲ, ಎಲ್ಲ ಕ್ಲೀನಾಗಿ ನೀರು ಎಲ್ಲ ಆಫೀಸಿಂದ ಪೈಪ್ ಇದ್ವು, ಅದ್ರಾಗಿಂತ ನೀರು ಹಾಕ್ಯಂದು ಕ್ಲೀನಾಗಿ ಎಲ್ಲ ತೊಳ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಾಗೆ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.